ಹಲ್ಲಿದ್ದವನ್ಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನ್ಗೆ ಹಲ್ಲಿಲ್ಲ. ಅದೇ ತರ ವ್ಯಾಪಾರದಲ್ಲಿ ಬಿಸ್ನೆಸ್ ಓನರ್ಸ್ಗೆ ಅವಕಾಶಗಳು ಬರುತ್ತೆ. ಆ ಅವಕಾಶ ಬಂದಾಗ ಪಾಪ ಬಿಸ್ನೆಸ್ ಓನರ್ಸ್ ಕೈಯಲ್ಲಿ ದುಡ್ಡಿರಲ್ಲ. ದುಡ್ಡಿಲ್ಲ ಅಂದ್ರೆ ಹೊಸ ಮೆಷಿನ್ ಕೊಂಡ್ಕೊಳಕ್ಕಾಗಲ್ಲ, ಹೊಸ ಅಂಗಡಿನ ಹಾಕಕ್ಕಾಗಲ್ಲ, ಅಥವಾ ನಾವು 10 ಜನ ಎಂಪ್ಲಾಯೀಸ್ನ ತಗೊಬೇಕು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಬರೀ 2 ಮಾತ್ರ ತಗೊಂತೀವಿ, ಯಾಕಂದ್ರೆ ದುಡ್ಡಿರಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಹತ್ರ ಸಾಲ ತಗೊಳ್ಳೋಣ ಅಂತ ಬ್ಯಾಂಕ್ ಹತ್ರ ಹೋಗ್ತೀವಿ. ಬ್ಯಾಂಕರ್ಸು ಆ ಪೇಪರ್ ಕೊಡಿ, ಈ ಪೇಪರ್ ಕೊಡಿ, ನಿಮ್ಮ ಆಡಿಟರ್ ಹತ್ರ ಬ್ಯಾಲೆನ್ಸ್ ಶೀಟ್ನ ಕಳಿಸಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಅವ್ರಿಗೆ ಕೊಟ್ಟಾದ್ಮೇಲೆ ನಿಮ್ಗೆ ಬರೀ ಇಷ್ಟೇ ದುಡ್ಡು ಕೊಡಕ್ಕಾಗೋದು ಅಂತ ಹೇಳ್ತಾರೆ. ಇನ್ವೆಸ್ಟರ್ಸ್ ಅಂತ ಇದ್ದಾರೆ, ಅವ್ರ ಹತ್ರ ದುಡ್ಡು ಕೇಳೋಣ ಅಂದ್ರೆ ಹೇಗೆ ಅವ್ರನ್ನ ಅಪ್ರೋಚ್ ಮಾಡೋದು, ಯಾರನ್ನ ಕೇಳೋದು ಅಂತ ಗೊತ್ತಿರಲ್ಲ. ಸುಮಾರು ಗೌರ್ಮೆಂಟ್ ಸ್ಕೀಮ್ ಎಲ್ಲ ಇದೆ ಅಂತ ನಾವು ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀವಿ. ಅದನ್ನ ಹೇಗೆ ಪಡ್ಕೊಬೇಕು ಅಂತ ಗೊತ್ತಿರಲ್ಲ. ಈ ತರ ಗೊಂದಲದಲ್ಲಿ ನೀವೇನಾದ್ರೂ ಸಿಕ್ಕಾಕೊಂಡಿದ್ರೆ, ಅಥವಾ ಈ ತರ ಸಿಚುವೇಶನ್ ನಿಮ್ಗೆ ಬಂದಿದ್ರೆ, ಅಥವಾ ಮುಂದೆ ಬರಬಾರ್ದು ಅಂತ ನೀವು ರೆಡಿ ಆಗ್ತೀವಿ ಅಂತ ಇದ್ರೆ, ನಾವು ಇಲ್ಲಿ ಫ್ರೀಡಮ್ ಆಪ್ ಅಲ್ಲಿ 1 day ವರ್ಕ್ಶಾಪ್ ಆನ್ ರೇಸಿಂಗ್ ಫಂಡ್ಸ್ ಫಾರ್ MSME ಅಂತ ಕಂಡಕ್ಟ್ ಮಾಡ್ತಾ ಇದೀವಿ. MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಈ ವರ್ಕ್ಶಾಪ್ ಅಲ್ಲಿ ಫಸ್ಟ್ ಆಫ್ ಆಲ್ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಯೋರ್ ಬಿಸ್ನೆಸ್ ಲೋನಬಲ್. ನಿಮ್ಮ ಬಿಸ್ನೆಸ್ಗೆ ಸಾಲ ಸಿಗತ್ತೆ ಅಂದ್ರೆ ಎಷ್ಟು ಸಿಗತ್ತೆ, ಸಿಗಲ್ಲ ಅಂದ್ರೆ ಏನಕ್ಕೆ ಸಿಗಲ್ಲ ಅಂತ ತಿಳ್ಕೊಂತೀವಿ. ಇವಾಗ ಮನೆಯಲ್ಲಿ ಮಕ್ಕಳು ತಂದೆ ತಾಯಿನ ನಂಗೊಂದು 10 ರೂಪಾಯಿ ಬೇಕು ಅಂತ ಕೇಳಿದ್ರೆ ಏನಂತಾರೆ ತಂದೆ ತಾಯಿ? ಏನಿಗೆ ಬೇಕು? ನಾನೊಂದು ಬಾಲ್ ಕೊಂಡ್ಕೊಬೇಕು ಅಂತ ಅಂದ್ರೆ ತಂದೆ ತಾಯಿ ಸರಿ ತಗೋ 10 ರೂಪಾಯಿ ಅಂತ ಕೊಡ್ತಾರೆ. ಅದೇ ಮಕ್ಕಳು ನಂಗೆ 10,000 ರೂಪಾಯಿ ಬೇಕು ಅಂದ್ರೆ ತಂದೆ ತಾಯಿ ನಾನೇ ನಿನ್ ಜೊತೆ ಬರ್ತೀನಿ, ಎಲ್ಲಿ ಖರ್ಚು ಮಾಡ್ತೀಯಾ, ಎಲ್ಲಿ ಕೊಡ್ಬೇಕು ಹೇಳು, ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಾಸ್ತಿ ದುಡ್ಡು ಕೇಳಿದಾಗ ಜಾಸ್ತಿ ಪ್ರಶ್ನೆ, ಜಾಸ್ತಿ ಪ್ರೂಫ್ ಕೇಳ್ತಾರೆ. ಅದೇ ತರ ನಾವು ಬ್ಯಾಂಕ್, ಇನ್ವೆಸ್ಟರ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ದುಡ್ಡು ಕೊಡಿ ಅಂತ ನಾವು ಬಿಸ್ನೆಸ್ ಓನರ್ಸ್ ಕೇಳಿದಾಗ ಅವರು ಸುಮಾರು ಪ್ರಶ್ನೆಗಳು ಕೇಳ್ತಾರೆ. ಆ ಪ್ರಶ್ನೆಗಳು ಏನು, ಅದಕ್ಕೆ ನಮ್ಗೆ ಉತ್ತರ ಗೊತ್ತಾ? ಇದೆಲ್ಲ ನಾವು ಚರ್ಚೆ ಮಾಡ್ತೀವಿ ಈ 1 day ವರ್ಕ್ಶಾಪ್ ಅಲ್ಲಿ. ಅದ್ರ ಜೊತೆ ಒಂದು MSMEಗೆ 10ಕ್ಕಿಂತ ಜಾಸ್ತಿ ಲೋನ್ಸ್ ಫ್ರಮ್ ಬ್ಯಾಂಕ್ಸ್, NBFCs, ಇನ್ವೆಸ್ಟರ್ಸ್ ಸಿಗತ್ತೆ. ಅದೇನು ಅಂತ ತಿಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲದೆ ಇವತ್ತಿನ ಪ್ರಪಂಚದಲ್ಲಿ ನಾವು ಕರ್ನಾಟಕದಲ್ಲೇ ವ್ಯಾಪಾರ ಮಾಡ್ತಾ ಇರ್ಬೋದು, ಆದ್ರೆ ಪ್ಯಾನ್ ಇಂಡಿಯಾ ಅವ್ರಿಗೆಲ್ಲರಿಗೂ ನಾವು ಸಪ್ಲೈ ಮತ್ತೆ ನಮ್ಮ ಪ್ರಾಡಕ್ಟ್ಸ್ನ ಮಾರಾಟ ಮಾಡ್ಬೋದು. ಅದಕ್ಕೆ ದುಡ್ಡು ಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಆ ದುಡ್ಡನ್ನ ನಾವು ಹೇಗೆ ಇವಾಗಲೇ ರೆಡಿ ಮಾಡಿ ಇಟ್ಕೊಬಹುದು, ಅವಕಾಶ ಬಂದಾಗ ನಾನು ಯಾರ ಹತ್ರ ಹೋಗಿ ದುಡ್ಡು ಇಸ್ಕೊಬಹುದು ಅಂತ ನಾವು ಈಗಲೇ ತಿಳ್ಕೊಂಡ್ರೆ ವಿ ವಿಲ್ ಬಿ ಪ್ರೋ ಆಕ್ಟಿವ್ ಅಂಡ್ ದಿಸ್ ಇಸ್ ಕಾಲ್ಡ್ ಬೀಯಿಂಗ್ ಅ ಸ್ಮಾರ್ಟ್ ಬಿಸ್ನೆಸ್ ಓನರ್. ಅಷ್ಟೇ ಅಲ್ಲ, ಕೊನೆ ಹಂತದಲ್ಲಿ ಈ ವರ್ಕ್ಶಾಪ್ ಅಲ್ಲಿ ನಾವು ಒಬ್ರು DSA, ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ನ ಕರೆಸ್ತಾ ಇದೀವಿ. ಈಗ ಬ್ಯಾಂಕ್ ಇದೆ, ಬಿಸ್ನೆಸ್ ಇದೆ. ಈ ಬಿಸ್ನೆಸ್ಸಿಗೆ ಲೋನ್ ಬೇಕು ಅಂದ್ರೆ ಒಬ್ರು ಏಜೆಂಟ್ ಇರ್ತಾರೆ. ಆ ಏಜೆಂಟ್ ಬ್ಯಾಂಕ್ ನ ರೆಪ್ರೆಸೆಂಟ್ ಮಾಡಿ ಅವ್ರ ಕಡೆಯಿಂದ ಲೋನ್ ಕೊಡಿಸ್ತಾರೆ. 500 ಕೋಟಿಗಿಂತ ಜಾಸ್ತಿ ದುಡ್ಡನ್ನ ಲೋನ್ ಆಗಿ ಕೊಡ್ಸಿರೋ ಒಬ್ರು ಎಕ್ಸ್ಪರ್ಟ್ DSA ಬಂದು ನಮ್ ಜೊತೆ ಇರ್ತಾರೆ. ಅವರು ಬೇರೆ ಬ್ಯಾಂಕರ್ಸ್ನು ಕರ್ಕೊಂಡ್ ಬರ್ತಾರೆ. ಬ್ಯಾಂಕ್ ಲೋನ್ ಕೊಡಬೇಕಂದ್ರೆ ಏನ್ ನೋಡ್ತಾರೆ, ಏನ್ ಪೇಪರ್ ಬೇಕು, ಕ್ರೆಡಿಟ್ ಸ್ಕೋರ್ ಹ್ಯಾಕ್ ಚೆಕ್ ಮಾಡ್ತಾರೆ, ಅದನ್ನೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ. ನಾವು ಅವ್ರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ಬೋದು. ಇದನ್ನೆಲ್ಲ ನಾವು ಈ 1 day ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೀವಿ. ನೀವು ಬಿಸ್ನೆಸ್ ಓನರ್ ಆಗಿ ಸ್ಮಾರ್ಟ್ ಬಿಸ್ನೆಸ್ ಡಿಸಿಷನ್ ಮಾಡಬೇಕಂದ್ರೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ಒಂದನ್ನ ತಿಳ್ಕೊಳ್ಳಿ, ದುಡ್ಡೇ ದೊಡ್ಡಪ್ಪ, ಆದ್ರೆ ವಿದ್ಯೆ ಅದರಪ್ಪ.